ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯ ಗೌಡ. ಎಷ್ಟೋ ರಿಯಾಲಿಟಿ ಶೋಗಳಲ್ಲಿ ಮಹಾನಟಿ ಕೂಡ ಒಂದು. ಮಹಾನಟಿಯಲ್ಲಿ ಸೆಕೆಂಡ್ ರನ್ನರ್ ಅಪ್ ಆಗಿರುವಂತಹ ಶ್ರಿಯಾ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಹಾಯ್, ಹೇಗಿದ್ದೀರಾ? ಹಾಯ್, ನಾ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಷ್ಟೋ ಕಡೆ ಮಾಡ್ಕೊಂಡ್ ಬಂದಿದ್ದೀರಾ. ಮಹಾನಟಿ ಯಾಕೆ ಅನ್ನುವಂಥದ್ದು? ಸೊ ಮಹಾನಟಿ ಯಾಕೆ ಅಂತ ಅಂದರೆ ಇದು ಒಂದು ನಮಗೆ ನ್ಯೂ ಲರ್ನಿಂಗ್. ಆ್ಯಕ್ಚುಲಿ ಎಷ್ಟು ಕಲಿಕೆ ಸಿಕ್ತು ನಿಮ್ಗೆ ಇದರಿಂದ ಅಂದರೆ, ನಾವು ಸೀಸನ್ 1ನ ಫಾಲೋ ಮಾಡಿದ್ವಿ. ಸೊ ಅದರಲ್ಲೇ ಗೊತ್ತಾಗಿತ್ತು ನಮಗೆ ಈ ರೌಂಡ್ಸ್ ಇರುತ್ತೆ, ಇದರಿಂದ ನಾವು ಇದನ್ನು ಕಲಿಬೋದು ಅಂತ. ಸೊ ಎಸ್ಪೆಷಲಿ ನನಗೆ ಮನೆ ಕಡೆಯಿಂದ ಸಪೋರ್ಟ್ ಚೆನ್ನಾಗಿತ್ತು. ಸೊ ನಮ್ಮ ಅಜ್ಜಿ ತಾತನೂ ಅಷ್ಟಿದ್ದೇವೆ, ಲೈಕ್ ನಿಂಗೆ ಆ್ಯಕ್ಟಿಂಗ್ ಇಷ್ಟ ಇದೆ ಅಲ್ವಾ, ಇದನ್ನ ಯಾಕೆ ಟ್ರೈ ಮಾಡಬಾರ್ದು ಅಂತ. ಸೊ ಅವ್ರು ಹೇಳಿದ್ರು ಅಂದಮೇಲೆ ನಾನು ಮಹಾನಟಿಗೆ ಬಂದೆ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಬಂದೆ, ಓಕೆ ಇದನ್ನೆಲ್ಲ ಮಾಡ್ತಾರೆ ಅಂತ. ಬಟ್ ಈ ಸೀಸನ್ ಮಹಾನಟಿ ಆ ಎಕ್ಸ್ಪೆಕ್ಟೇಷನ್ಸ್ನ ಎಕ್ಸೀಡ್ ಮಾಡಿಬಿಟ್ಟು, ನನಗೆ ಎಲ್ಲೋ ಇಲ್ಲಿತ್ತ ಎಕ್ಸ್ಪೆಕ್ಟೇಷನ್ ಅಂದರೆ ಇಲ್ಲಿ ಫುಲ್ ಮೇಲೆ ಹೋಗ್ಬಿಟ್ಟು. ಬಿಕಾಸ್ 20 ವಾರ ನಾವೇನೇನು ಕಲ್ತಿದ್ದೀವಿ ಅಂತಂದರೆ, ಆ್ಯಂಡ್ ಜಡ್ಜಸ್ ಕಡೆಯಿಂದ ನಮಗೆ ಸಿಕ್ಕಿದ ಪಾಯಿಂಟರ್ಸ್ ಆಗಿರ್ಬೋದು, ಅದೆಲ್ಲ ನಮಗೆ ಐ ಥಿಂಕ್ ಲೈಫ್ ಲಾಂಗ್ ಲರ್ನಿಂಗ್ ಅದು ನಮಗೆ. ಬಿಕಾಸ್ ನಾವೆಲ್ಲ ಮುಂಚೆ, ನಾನು ಹೇಳಬೇಕಂದ್ರೆ ನಾನು ಥಿಯೇಟರ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದು. ಸೊ ನಾನು 2 ವರ್ಷ ರಂಗಭೂಮಿ ಮುಗಿಸಿ ಅದಾದಮೇಲೆ ಮಹಾನಟಿಗೆ ಬೇಕು ಅಂತ ಬಂದಿದ್ದು. ಸೊ ಅಲ್ಲಿ ನನಗೆ ಏನು ಗೊತ್ತಾಯ್ತು ಅಂದರೆ, ಥಿಯೇಟರಲ್ಲಿ ನಾನು ಸ್ಟೇಜ್ ಆ್ಯಕ್ಟಿಂಗ್ ಬೇರೆ ಆ್ಯಂಡ್ ಕ್ಯಾಮ್ರಾ ಆ್ಯಕ್ಟಿಂಗ್ ತುಂಬ ಬೇರೆ ಅಂತೆ. ಸೊ ನನಗೆ ಇಲ್ಲಿ ತೊಗೊಳ್ವಾಗ್ಲೇ ಮೆಗಾ ಆಡಿಷನ್ ಆಯಿತು. ಮೆಗಾ ಆಡಿಷನ್ ಆದಮೇಲೆ ಅವ್ರು ನಂಗೆ ಹೇಳಿದರು, ಕ್ಯಾಮ್ರಾ ಆ್ಯಕ್ಟಿಂಗ್ ಇಸ್ ವೆರಿ, ಅದು ಸಟ್ಟಿಲ್ ಇರಬೇಕು, ಆ್ಯಂಡ್ ಥಿಯೇಟರಲ್ಲಿ ನಾನು ಇಷ್ಟು ದಿನ ಏನು ಮಾಡಿದ್ದೀನಿ ಅದು ಬೇರೆ ಇದು ಬೇರೆ ಅಂತ. ಸೊ ಯಾರ್ಯಾರು ಸಿನಿಮಾ ರಂಗದಕ್ಕೆ ಬರಬೇಕು ಅಂತ ಕನಸು ಕಟ್ಕೊಂಡಿದ್ರು ಅವ್ರಿಗಂತೂ ಮಹಾನಟಿ ಒಂದು ತುಂಬ ದೊಡ್ಡ ಶಾಲೆ ಅಂತ ಹೇಳ್ಬೋದು. ಬಿಕಾಸ್ ನಮಗೆ 20 ವಾರ ಸ್ಟೇಜ್ ಆ್ಯಕ್ಟಿಂಗು ಇತ್ತು, ಬಟ್ ಅಟ್ ದ ಸೇಮ್ ಟೈಮ್ ನಮಗೆ ಔಟ್ಡೋರ್ ಶೂಟ್ಸ್ ಇರ್ತಿತ್ತು. ಸೊ ಔಟ್ಡೋರ್ ಶೂಟಲ್ಲಿ ನಮಗೆ ಸೀನ್ ರಿಕ್ರಿಯೇಷನ್ ಮಾಡಿಸಿದ್ರು, ಹೀರೋಯಿನ್ ಇಂಟ್ರೊಡಕ್ಷನ್ ರೌಂಡ್ ಮಾಡಿಸಿದ್ರು. ಎಲ್ಲ ನಟಿಯರಿಗೂ ಅವ್ರದ್ದೇ ಆದ ಒಂದು ಇಂಟ್ರೊಡಕ್ಷನ್ ಸೀನ್ ಇರಬೇಕು ಅಂತ ಇತ್ತು. ಸೊ ಅದನ್ನು ಮಾಡಿಸಿದ್ರು, ಇಂಟ್ರೊಡ್ಯೂಸಿಂಗ್ ಶ್ರಿಯಾ ಅಗಮ್ಯ ಅಂತ. ಸೊ ಅದಾಗಿರ್ಬೋದು. ಆ್ಯಂಡ್ ನಮ್ಗಳಿಗೆ ಎಷ್ಟು ಫೇವ್ರೆಟ್ ಸೀನ್ಸ್ಗಳಿರ್ತವೆ, ಓಕೆ ಈ ಮೂವಿಲಿ ಈ ಸೀನ್ ಚೆನ್ನಾಗಿರುತ್ತೆ ಅಂತ. ನನಗೆ ಅದನ್ನು ಅವರು ಉಗ್ರಂ ಮೂವಿ ಸೀನ್ ಕೊಟ್ಬಿಟ್ರು. ಅದಂತೂ ಉಗ್ರಂ ಎಂಥ ಕಲ್ಟ್ ಮೂವಿ, ಎಂಥ ಅಮೇಝಿಂಗ್ ಮೂವಿ. ಆ ಟೈಮಲ್ಲಿ ಎಂಥ ಫ್ಯಾನ್ ಫಾಲೋಯಿಂಗ್ ಇದ್ದಿದ್ದು ಮೂವಿ. ಆ್ಯಂಡ್ ಆ್ಯಂಡ್ ಆ ಕ್ಯಾರೆಕ್ಟರ್ ನಿತ್ಯ, ಅದಂತೂ ಎಲ್ಲರ ಮನೆ ಮಾತಾದ ಕ್ಯಾರೆಕ್ಟರ್ ಅದು. ಸೊ ಆ ಕ್ಯಾರೆಕ್ಟರ್ ಸಿಕ್ಕಿತ್ತು. ಅದಾದಮೇಲೆ ಸಾಂಗ್ ಶೂಟ್ ರೌಂಡ್ ಮಾಡಿಸಿದ್ರು. ನಮಗೆ ಎಷ್ಟೊಂದು ಫೇವ್ರೆಟ್ ಸಾಂಗ್ಸ್ ಇರುತ್ತೆ, ಅದರಲ್ಲಿ ಒಂದು ಸಾಂಗ್ನ ನಮಗೆ ಕೊಟ್ಟು, ನಿಮಗೆ ಈ ಸಾಂಗು ನೀವು ಇದನ್ನು ಶೂಟ್ ಮಾಡ್ಕೊಂಡು ಬನ್ನಿ ಅಂತ ಆಚೆ ಕರ್ಕೊಂಡೋಗಿ ಅದೇ ಲೊಕೇಶನ್ಸಿಗೆ ಕರ್ಕೊಂಡೋಗಿ ನಮಗೆ ಫುಲ್ ಹೀರೋಯಿನ್ ಫೀಲ್ಸು. ನನಗೆ ಗಾಳಿಯೋ ಸಿಕ್ಕಿತ್ತು. ಸೊ ನನಗೆ ಅವರು ಸೀರೆ ಹಾಕೋ ಅಂತ. ಅದು ಎಷ್ಟು ಹೀರೋಯಿನ್ ಫೀಲ್ಸ್ ಅಂದರೆ, ಆ ಕಡೆಯಿಂದ ಫ್ಯಾನ್ ಬರ್ತಿರುತ್ತೆ, ಸೀರೆ ಹಿಂಗೆ ಹಾರಾಡೋದು. ಸೊ ಅದೆಲ್ಲ ಫೀಲಿಂಗ್ಗೆ ಹೇಳೋಕ್ಕಾಗಲ್ಲ. ಸೊ ನಮಗೆ ಅದು ಸಾಂಗ್ ಶೂಟ್ ರೌಂಡ್ ಆಗಿರ್ಬೋದು, ಆ್ಯಕ್ಷನ್ ರೌಂಡ್ ಆಗಿರ್ಬೋದು. ನಾವೆಲ್ಲ ಆ್ಯಕ್ಷನ್ ಕ್ವೀನ್ ಮಾಲಾಶ್ರೀ ಮ್ಯಾಮ್ನ ನೋಡ್ಕೊಂಡು ಬೆಳೆದಿರೋರು. ಸೊ ನಮ್ಗಳ್ಗೆ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಕೊಟ್ಬಿಟ್ಟು ನೀವು ಮಾಡಿ ಫೈಟು ಅಂತ ಕೊಟ್ಟರು. ಅದಾದಮೇಲೆ ಎಂಡಲ್ಲಿ ನಮಗೆ ಸಿಕ್ಕಂಥ ಶಾರ್ಟ್ ಮೂವಿ ಆಪರ್ಚುನಿಟಿ. ಸೊ ನಾವುಗಳೆಲ್ಲ ನಟಿ ಆಗಬೇಕು ಅಂದರೆ ನಮಗೆ ರೆಡ್ ಕಾರ್ಪೆಟ್ ಮೂಮೆಂಟ್ ಇರಬೇಕು, ನಾವು ರೆಡ್ ಕಾರ್ಪೆಟ್ ಮೇಲೆ ನಡ್ಕೊಂಡು ಹೋಗಬೇಕು, ನಮ್ಮನ್ನು ನಾವು ದೊಡ್ಡ ಪರದೆ ಮೇಲೆ ನೋಡ್ಕೋಬೇಕು ಅಂತ ಸಿಕ್ಕಾಪಟ್ಟೆ ಕನಸಿರುತ್ತೆ. ಸೊ ಅದನ್ನು ನೆರವೇರಿಸ್ಬಿಟ್ರು ಮಹಾನಟಿ ಅವರು. ನಮಗೆ ಫಿನಾಲೆಗೆ ಇದ್ದಿದ್ದೇ ನಮಗೆ ಶಾರ್ಟ್ ಮೂವಿ ಇರುತ್ತೆ, ಅದಕ್ಕೆ 5 ವೆಲ್ ನೋನ್ ವೆರಿ ಗುಡ್ ಡೈರೆಕ್ಟರ್ಸ್ನ ಕೊಟ್ಟಿದ್ರು. ಸೊ ಅವರು ನಮ್ಮನ್ನ ಕಿರುಚಿತ್ರನ ಡೈರೆಕ್ಟ್ ಮಾಡಿ ಅದನ್ನು ನಾವು ಚಿತ್ರಮಂದಿರದಲ್ಲಿ ನಮ್ಮ ಫ್ಯಾಮಿಲೀಸ್ ಫ್ರೆಂಡ್ಸ್ ಜೊತೆ ನೋಡೋದು ಅಂದರೆ ಸುಲಭವಾದ ಮಾತಲ್ಲ. ಅಷ್ಟು 20 ವಾರ ನಾವು ಬ್ಲ್ಯಾಂಕ್ ಪೇಪರ್ ಥರ ಬಂದವರು, ಒಂದು ಬುಟ್ಟಿ ತುಂಬ ನಮಗೆ ಮೆಮೊರೀಸ್ ಆಗಿರ್ಬೋದು, ಜಡ್ಜಸ್ಸಿಂದ ಕಲ್ತಿದ್ದಾಗಿರ್ಬೋದು, ಎಲ್ಲನೂ ಹೊತ್ಕೊಂಡು ನಾವು ಆಚೆ ಬಂದಿದ್ದೀವಿ. ಸೊ ಮಹಾನಟಿ ಜರ್ನಿ ಆಗಿತ್ತು. ನೀವು ಹೇಳ್ದಂಗೆ ಎಲ್ಲದನ್ನೂ ಒಂದೇ ಕಡೆ ಹೇಳಿಬಿಟ್ರಿ. ಬಟ್ ಎಷ್ಟೋ ಜನಕ್ಕೆ ಮನೆ ಕಡೆ ಸಪೋರ್ಟ್ ಕೊಡಲ್ಲ. ಇವೆನ್ ಯಾರ ಮನೇಲಾದರೂ ಅಷ್ಟೇ, ಇವೆನ್ ಒಂದು 100%ಅಲ್ಲಿ ಒಂದು 80% ಜನ ಮನೇಲಿ ಪರ್ಮಿಷನ್ ಕೊಟ್ಟರೆ ಈ ಇಂಡಸ್ಟ್ರಿಗೆ ಹೋಗಿ ಅಂದಾಗ ಓಕೆ ಅಂದ್ಬಿಡ್ತಾರೆ. ಬಟ್ 20% ಜನ ಕೊಡಲ್ಲ. ನಿಮ್ಮ ಮನೇಲಿ ಫುಲ್ ಸಪೋರ್ಟ್ ಇದೆ ಅಂದರೆ ಏನು ಹೇಳ್ತೀರಾ? ಸೊ ಮನಿ ಸಪೋರ್ಟ್ ಅಂದರೆ ಹೆಂಗೆ ಅಂದರೆ, ನಾನು ಬೆಳೆದಿದ್ದೆಲ್ಲ ಅಜ್ಜಿ ತಾತ ಜೊತೆ. ಸೊ ನಮ್ಮ ಜನ್ರೇಷನ್ ಬೇರೆ, ಅವ್ರ ಜನ್ರೇಷನ್ ತುಂಬ ಬೇರೆ, ಅವ್ರು ಯೋಚನೆ ಮಾಡೋದೇ ಬೇರೆ ಥರ ಇರುತ್ತೆ. ಸೊ ನಾನು ಸ್ಕೂಲ್ ಟೈಮಿಂದನೂ ಅವ್ರು ಏನು ಹೇಳ್ತಿದ್ರು ಅಂದರೆ, ಫಸ್ಟ್ ಓದೋದಿರಬೇಕು ಆಮೇಲೆ ಬೇರೆದು ಅಂತ. ಸೊ ಅವಾಗ ಸ್ವಲ್ಪ ತುಂಬ ಸ್ಟ್ರಿಕ್ಟ್ ಆಗಿದ್ರು. ಅದಕ್ಕೆ ಒಂದು ಎಕ್ಸ್ಟ್ರಾ ಪಾಯಿಂಟ್ ಅಂದರೆ, ನಮ್ಮ ತಾತ ಪ್ರಿನ್ಸಿಪಲ್ ಬೇರೆ. ಸೊ ಅವ್ರದ್ದು ಬರೀ ಓದು ಅಂತಿತ್ತು. ಸೊ ಬಟ್ ನನಗೆ ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ತುಂಬ ಇಷ್ಟ. ಡ್ಯಾನ್ಸಿಂಗು, ಆ್ಯಕ್ಟಿಂಗು, ಸಿಂಗಿಂಗು, ಆ್ಯಂಕರಿಂಗ್ ಎಲ್ಲ ಇಷ್ಟ. ಸೊ ಇವ್ರುಗಳಿಗೆಲ್ಲ ಕೇಳ್ದೆ ನಾನು ಹೋಗ್ಬಿಟ್ಟು ಪಾರ್ಟಿಸಿಪೇಟ್ ಮಾಡಿಬಿಡ್ತಿದ್ದೆ. ಬಟ್ ಅದಾದಮೇಲೆ ನನ್ನ ಪ್ರೈಸಸ್ ಅಂತೂ ಬರ್ತಾಯಿತ್ತು. ಸೊ ಅದನ್ನು ಪ್ರೈಸ್ ತೊಗೊಂಡು ಬಂದಾಗ ಸ್ವಲ್ಪ ಬೈಯೋರು, ಬಟ್ ಆಮೇಲೆ ಹೋಗಲಿ ಬಿಡು, ಓದೋದ್ರಲ್ಲೂ ಇದ್ದಾಳೆ ಇದರಲ್ಲೂ ಇದ್ದಾಳೆ ಅಂತ. ಬಟ್ ನಾನು ಅದಾದಮೇಲೆ ಇಂಜಿನಿಯರಿಂಗ್ ಮಾಡಿ ಜೊತೆಗೆ ಆ್ಯಕ್ಟಿಂಗ್ ಸ್ಕೂಲು, ಅದಾದಮೇಲೆ ಥಿಯೇಟರ್ ಎಲ್ಲ ಮಾಡಿದೆ. ಸೊ ಆವಾಗ ಅವರೇನೆ ಅವ್ರ ಮೈಂಡ್ ಏನು ಚೇಂಜ್ ಆಯಿತೋ, ಅಥವಾ ಮೇ ಬಿ ನನಗೆ ಆಸೆ ಇದೆ ಅಂತ ಗೊತ್ತಾಗಿ
ಹೆಂಗೆ ಸಪೋರ್ಟಿಂಗ್ ನಿಂತರು ಅಂದರೆ ಅವರೇ ಹೇಳಿದ್ರು ನಿನ್ಗೆ ಇಷ್ಟ ಇದೆ ಅಲ್ವಾ ಹೋಗು ಪರವಾಗಿಲ್ಲ ಮಹಾನಟಿ ಅಟೆಂಡ್ ಮಾಡು ಅಂತ ಅವರೇ ಕಳಿಸ್ಕೊಟ್ರು. ನಮ್ಮಮ್ಮ ಅವ್ರು ಬೇರೆ ಕಡೆ ಇದ್ದರು ಆ್ಯಕ್ಚುಲಿ ಅಪ್ಪ ಅಮ್ಮ. ನಾನು ಯಾವಾಗ ಇದನ್ನೆಲ್ಲ ಮಾಡ್ತೀನಿ ಅಂತ ಹೇಳಿದಾಗ ನನಗೆ ಸಪೋರ್ಟ್ ಆಗಿ ನಮ್ಮಮ್ಮ ಇದ್ದರೆ ಇನ್ನೂ ಬೆನ್ನೆಲುಬಾಗಿ ಆಗಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅವ್ರು ಮಾಡ್ತಿದ್ದಿದ್ದ ಕೆಲಸನ ಬಿಟ್ಟು ನನ್ನ ಜೊತೆಗೆ ಬಂದು ಇವಾಗ ಲಿಟ್ರಲಿ 20 ಎಪಿಸೋಡೂ ಬಂದು ನಮ್ಮಮ್ಮ ಕೂತಿದ್ದಾರೆ. 20 ಎಪಿಸೋಡ್ಸಲ್ಲಿ ನಂಗೆ ಏನೇನು ಚಾಲೆಂಜಸ್ ಇತ್ತು ಅಷ್ಟು ಚಾಲೆಂಜಸ್ ಪಾಪ ಅವ್ರಿಗೂ ಇದ್ದಿದ್ದು. ಬಿಕಾಸ್ ನಾನು ರಿಹರ್ಸಲ್ಗೆ ಎಷ್ಟು ಲೇಟಾಗಿ ಎದುರ್ತಿದ್ದೆ ಅವರು ಎದುರ್ತಿದ್ರು, ಬೆಳಗ್ಗೆ ಹೋಗುವಾಗ ಅವರು ಎದುರ್ತಿದ್ರು. ಸೊ ಒಂಥರ ನನ್ನ ಜರ್ನಿ ಜೊತೆ ನಮ್ಮ ಅಮ್ಮನ ಜರ್ನಿನೂ ಇತ್ತು. ಸೊ ಆ ಥರ ವಿಷಯದಲ್ಲಿ ನಾನು ತುಂಬ ಲಕ್ಕಿ ಅಂತ ಹೇಳ್ಬೋದು. ಬಿಕಾಸ್ ಒಂದು ಟೈಮಲ್ಲಿ ಅಜ್ಜಿ ತಾತ ಸ್ಟ್ರಿಕ್ಟ್ ಇದ್ದು ಅವರೇ ಮೈಂಡ್ಸೆಟ್ ನನಗೋಸ್ಕರ ಚೇಂಜ್ ಮಾಡಿ, ಬಿಕಾಸ್ ಫ್ಯೂಚರಲ್ಲಿ ಹೋಗ್ತಾ ಹೋಗ್ತಾ ಅದು ರಿಗ್ರೆಟ್ಸ್ ಬರಬಾರ್ದು, ಅಯ್ಯೋ ನಾನು ಮಾಡ್ಬೋದಿತ್ತು ಯಾಕೆ ಮಾಡಲಿಲ್ಲ ಅಂತ ಬರಬಾರ್ದು ಅಂತ ಅವರೇ ಅವ್ರ ಮೈಂಡ್ಸೆಟ್ನ ಚೇಂಜ್ ಮಾಡಿಕೊಂಡು ಸರಿ ನೀನು ಮಾಡು ನಮ್ಮ ಜೊತೇಲಿ ನಿಂತ್ಕೋತೀವಿ ಅಂತ ನಿಂತಿದ್ದಿದೆಯಲ್ಲ ಅದು ತುಂಬ ನನಗೆ ಖುಷಿ. ಬಿಕಾಸ್ ಇಂಥ ನಾನು ಪುಣ್ಯ ಮಾಡಿರಬೇಕು, ಇಂಥ ಅಜ್ಜಿ ತಾತ ಅಪ್ಪ ಅಮ್ಮ ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಸಪೋರ್ಟಿಗೆ ನಿಂತ್ಕೊಂಡ್ರು. ಸೊ ವೆರಿ ಸಪೋರ್ಟಿವ್. ರಂಗಭೂಮಿ ಕಲಾವಿದೆ ಒಂದು ಹೆಜ್ಜೆ ಮುಂದೆ ಅಂತಾನೆ ಅನ್ಬೋದು. ಸೊ ಹೇಗೆ ಯೂಸ್ ಮಾಡ್ಕೊಂಡ್ರಿ ಮಹಾನಟಿ ಸ್ಟೇಜ್ ನಾನು ಅಂತದ್ದು? ಸೊ ನಾನು 2 ವರ್ಷ ಅಲ್ಲಿ ಎಷ್ಟು ನಾನು ಕಲ್ತಿದ್ದೀನಿ ಅಂದರೆ ತುಂಬಾ ಕಲ್ತಿದ್ದೀನಿ 2 ವರ್ಷ ರಂಗಭೂಮಿಲೂ. ಬಿಕಾಸ್ ಅದೂ ತುಂಬ ಸುಲಭದ್ದೇನಲ್ಲ, ಅದರದೇ ಆದ ಕಷ್ಟಗಳಿದ್ದಾವೆ. ಆ್ಯಂಡ್ ನಾವು ಬೇರೆ ಕಡೆ ಟ್ರಾವೆಲ್ ಮಾಡಿ ಎಲ್ಲ ಶೋಸ್ ಮಾಡ್ತಿದ್ವಲ್ಲ ಅದ್ರ ಚಾಲೆಂಜಸ್ಸೇ ಬೇರೆ. ಸೊ ಹಂಗೆ ನೋಡ್ತಾ ನೋಡ್ತಾ ನಾನು ಹೆಂಗೆ ಹೇಳ್ಬೋದು ಅಂದರೆ ಮಹಾನಟಿಗೆ ಸ್ವಲ್ಪ ಪ್ರಿಪ್ರೇಷನ್ ಥರನೇ ಇತ್ತು ನನಗೆ ನನ್ನ ರಂಗಭೂಮಿ ಎಕ್ಸ್ಪೀರಿಯೆನ್ಸು. ಅಲ್ಲಿ ಸ್ಟೇಜ್ ಮೇಲೆ ಮಾಡಿದಾಗಲೂ ಅಷ್ಟೇ ನಾನು ಇದುವರೆಗೂ 7 ಪ್ಲೇ ಏನೋ ಮಾಡಿದ್ದೀನಿ. ಸೊ 45 ಸ್ಟೇಜ್ ಶೋಸ್, 7 ಪ್ಲೇ 45 ಸ್ಟೇಜ್ ಶೋಸ್ ಕೊಟ್ಟಿರೋದು. ಸೊ ನನಗೆ ಆ ಸ್ಟೇಜ್ ಫಿಯರ್ ಅನ್ನೋದು ಸ್ವಲ್ಪ ಓವರ್ಕಮ್ ಮಾಡಿದ್ದೆ ನಾನು. ಆ್ಯಂಡ್ ಬೆಂಗಳೂರಲ್ಲಿ ರಂಗಶಂಕರ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ಆ್ಯಂಡ್ ರಂಗಶಂಕರ ಬಗ್ಗೆ ಯಾರು ಕೇಳಿಲ್ಲ, ಅದೊಂಥರ ಪ್ರೆಸ್ಟೀಜಿಯಸ್ ಇದು. ಅಲ್ಲಿ ನಾವು ಪರ್ಫಾರ್ಮ್ ಮಾಡ್ತೀವಿ, ಆ ಪ್ರೆಸ್ಟೀಜಿಯಸ್ ಪ್ಲ್ಯಾಟ್ಫಾರ್ಮ್ ನಮಗೆ ಸಿಕ್ಕಿತ್ತು, ಅಲ್ಲಿ ನಾನು ಪರ್ಫಾರ್ಮ್ ಮಾಡಿದ್ದೆ. ಆ ಎಕ್ಸ್ಪೀರಿಯನ್ಸ್ನೆಲ್ಲ ತೊಗೊಂಡು ನಾನು ಪ್ರಿಪೇರ್ ಆಗಿ ನಾನು ಸ್ವಲ್ಪ ಪ್ರಿಪ್ರೇಷನ್ ಇಂದನೇ ನಾನು ಮಹಾನಟಿಗೆ ಬಂದೆ. ಬಟ್ ಮಹಾನಟಿಲಿ ಜರ್ನಿ ಬೇರೆ. ಬಿಕಾಸ್ ನಾವು ಇಲ್ಲಿ ಬೇಸಿಕಲಿ ಸಿನಿಮಾ ಆ್ಯಕ್ಟಿಂಗ್ ಮೇಲೆ ಫೋಕಸ್ ಮಾಡ್ತೀವಿ. ಥಿಯೇಟರ್ ಆ್ಯಕ್ಟಿಂಗ್, ಸ್ಟೇಜ್ ಆ್ಯಕ್ಟಿಂಗ್ ಬೇರೆ, ಸಿನಿಮಾ ಆ್ಯಕ್ಟಿಂಗ್ ಬೇರೆ. ಸೊ ನನಗೆ ಅಲ್ಲಿ ಥಿಯೇಟರ್ ಆ್ಯಕ್ಟಿಂಗ್ ಏನು ಕಲ್ತಿದ್ದೆ ಅದನ್ನು ಸ್ವಲ್ಪ ಇಲ್ಲಿ ನಾನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೆ. ನಾನು ಸ್ಟೇಜ್ ಮೆಗಾ ಆಡಿಷನ್ಗೆ ನಾನು ಮಾಡಿದ್ದೇನೆ ನನ್ನ ಥಿಯೇಟರ್ ಪ್ಲೇ. ಸೊ ಅದನ್ನು ಮಾಡಿದೆ, ಆವಾಗ ಸೆಲೆಕ್ಟ್ ಆಯಿತು. ಅದಾದಮೇಲೆ ಇದ್ದಿದ್ದು ಸ್ವಲ್ಪ ಸಿನಿಮಾ ಆ್ಯಕ್ಟಿಂಗ್ ಮೇಲೆ ಫೋಕಸ್ ಮಾಡಬೇಕಿತ್ತು. ನನಗೆ ಆ ಕಡೆದು ಸ್ವಲ್ಪ ಹಿಡ್ತಾ ಸಿಕ್ಕಿತ್ತು, ಈ ಕಡೆದು ಸ್ವಲ್ಪ ಸಿನಿಮಾ ಆ್ಯಕ್ಟಿಂಗ್ ಹಿಡ್ತಾ ಬೇಕಾಗಿತ್ತು, ಅದ್ರದ್ದು ಕಲಿಕೆ ಬೇಕಾಗಿತ್ತು. ಆ್ಯಂಡ್ ನಮಗಿದ್ದಂಥ ಜಡ್ಜಸ್ಸು ತರುಣ್ ಸರ್ ಆಗಿರ್ಬೋದು, ನಿಶ್ವಿಕಾ ಮ್ಯಾಮ್, ಪ್ರೇಮಾ ಮ್ಯಾಮ್, ರಮೇಶ್ ಸರು, ಎಲ್ಲ ಲೆಜೆಂಡ್ರಿ ಡೈರೆಕ್ಟರ್ಸು, ಲೆಜೆಂಡ್ರಿ ಆ್ಯಕ್ಟರ್ಸು ನಮ್ಮ ಮುಂದೆ ಕೂತಿರ್ತಿದ್ರು. ನಾವು ಪ್ರತಿ ವಾರ ಪರ್ಫಾರ್ಮ್ ಮಾಡಿದಾಗ ಅವ್ರುಗಳ ಮುಂದೆ ಪರ್ಫಾರ್ಮ್ ಮಾಡೋದೇ ಒಂದು ತುಂಬ ದೊಡ್ಡ ಪುಣ್ಯ ಅಂತ ಹೇಳ್ಬೋದು. ಅವ್ರುಗಳ ಮುಂದೆ ಪರ್ಫಾರ್ಮ್ ಮಾಡಿ ಅವರಿಂದ ನಾವು ಫೀಡ್ಬ್ಯಾಕ್ ತೊಗೋತಾ ಇದ್ವಿ. ಅವರು ಹೇಳೋರು ನಮಗೆ, ಓಕೆ ನೀನು ಇದನ್ನು ತುಂಬ ಚೆನ್ನಾಗಿ ಮಾಡಿದೆ, ನೀನು ಇದನ್ನು ಇಂಪ್ರೂವ್ ಮಾಡ್ಕೊ, ಇನ್ನೂ ಚೆನ್ನಾಗಾಗುತ್ತೆ. ಸೊ ವಿ ಆರ್ ವೆರಿ ಲಕ್ಕಿ ಆಲ್ ಆಫ್ ಅಸ್. ಅವ್ರುಗಳ ಮುಂದೆ ಲೆಜೆಂಡ್ರಿ ಆ್ಯಕ್ಟರ್ಸ್ ಆ್ಯಂಡ್ ಡೈರೆಕ್ಟರಿಂದ ನಮಗೆ ಪಾಯಿಂಟರ್ಸ್ ಸಿಗ್ತಿತ್ತು, ನೀವು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದು ಮಾಡಿ ಅಂತ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಮೋಟಿವೇಟ್ ಮಾಡ್ತಿದ್ರು. ನಾವು ಚೆನ್ನಾಗಿ ಮಾಡಿದಾಗೆಲ್ಲ ದೇವರ್ ನಮ್ಮ ಲೌಡೆಸ್ಟ್ ಚಿಯರ್ ಲೀಡರ್ಸ್ ಅಂತ ಹೇಳ್ಬೋದು. ಅಷ್ಟೇ ಚಿಯರ್ ಲೀಡರ್ಸ್ ಥರನೇ ನೀವು ಚೆನ್ನಾಗಿ ಮಾಡಿದ್ರಿ, ನೀವು ಹಂಗೆ ಮಾಡಿದ್ರಿ, ಇನ್ನೂ ಮಾಡಿ ಅಂತ. ಸೊ ಆ ಮೋಟಿವೇಶನ್ ಕೂಡ ನಮಗೆ ಸಿಗ್ತಿತ್ತು. ಸೊ ಥಿಯೇಟರಿಂದ ಬಂದವಳಿಗೆ ಈ ಸಿನಿಮಾ ಜರ್ನಿ, ಸಿನಿಮಾಗೆ ಬೇಕಾಗಿರೋ ಕಲಿಕೆ ತುಂಬ ಮುಖ್ಯ ಆಗಿತ್ತು. ಅದು ಸಿಕ್ಕಿದ್ದು ನನಗೆ ಮಹಾನಟಿ ವೇದಿಕೆಯಿಂದ. ಖಂಡಿತ ಎಲ್ಲದನ್ನೂ ಒಂಥರ ಟಿಫನ್ ಬಾಕ್ಸಲ್ಲಿ ಹಾಕಿ ಇಟ್ಕೊಬಿಟ್ಟಿದ್ದೀರಾ. ಡ್ಯಾನ್ಸು, ಸಾಂಗು, ಆ್ಯಂಕರಿಂಗು ಎಲ್ಲದನ್ನೂ ಹೆಂಗೆ ಬ್ಯಾಲೆನ್ಸ್ ಮಾಡ್ತಿದ್ದೀರಾ? ನನಗೆ ನಾನು ಹೇಳಿದ್ನಲ್ಲ, ಸ್ಕೂಲ್ ಟೈಮಿಂದನೂ ನನಗೆ ಹುಚ್ಚು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂದರೆ. ನನಗೆ ನಮ್ಮ ಅಮ್ಮನ ಹತ್ರ ಒಂದು ವಿಡಿಯೋ ಇದೆ, ಎಲ್ಲ ಸರ್ಟಿಫಿಕೇಟ್ಸು, ಮೆಡಲ್ಸು ಎಲ್ಲ ಈ ಥರ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲ ಇರೋದು. ಆ್ಯಂಡ್ ನನಗೆ ಡಾನ್ಸು ಅಷ್ಟೇ, ನಾನು ಡಾನ್ಸು ಎಲ್ಲೋ ಹೋಗಿ ಕಲ್ತಿದ್ದೀನಿ ಅಂತಿಲ್ಲ, ನಾನು ಟಿ ವಿ ನೋಡಿ ಏನು ಕಲಿತಿದ್ದೆ ಅದನ್ನು ಮಾಡ್ತಿದ್ದೆ. ಇಲ್ಲಿ ನನಗೆ ಅದೂ ನನಗೆ ಅಪ್ರಿಸಿಯೇಷನ್ ಸಿಕ್ತು, ನೀನು ಡಾನ್ಸ್ ಚೆನ್ನಾಗಿ ಮಾಡ್ತೀಯ. ಅದು ನನಗೆ ನದೀಮ್ ದೀಮ್ತನ ಒಂದು ಚಾಲೆಂಜ್ ಇತ್ತು, ಯಕ್ಷಗಾನ. ಅದನ್ನು ಮಾಡಿ ಅದು ಜಡ್ಜಸ್ ತುಂಬ ಇಂಪ್ರೆಸ್ ಆಗಿಬಿಟ್ರು. ನನ್ನ ಮಹಾನಟಿ ಜರ್ನಿಲಿ ನನ್ನ ಮೊದಲ ಸ್ಟ್ಯಾಂಡಿಂಗ್ ಓವೇಷನ್ ನನಗೆ ಸಿಕ್ಕಿದ್ದೆ ಆ ಪರ್ಫಾರ್ಮೆನ್ಸ್ಗೆ. ಸೊ ನಂಗೆ ತುಂಬ ಪ್ರೌಡ್ ಇದೆ, ನಂಗೆ ತುಂಬ ಹೆಮ್ಮೆ ಇದೆ. ನಾನು ಏನೋ ಕಲ್ತಿರೋದನ್ನು ಇಲ್ಲಿ ನಾನು ತೋರಿಸಿದ್ದೀನಿ, ನಾನು ಟ್ಯಾಲೆಂಟ್ ತೋರಿಸಿದ್ದೀನಿ, ಅದನ್ನು ಗುರುತಿಸಿದ್ದಾರೆ, ಅದನ್ನು ಜಡ್ಜಸ್ ಎಲ್ಲ ಅಕ್ನಾಲೇಜ್ ಮಾಡ್ತಿದ್ದಾರೆ. ಅವ್ರು ಅದನ್ನು ನೋಡಿ ನನಗೆ ನೀನು ಚೆನ್ನಾಗಿ ಮಾಡ್ತೀಯ, ನಿನ್ನ ಕೈಲಿ ಆಗುತ್ತೆ ಅಂತ ಪುಷ್ ಕೊಡ್ತಿದ್ದಾರೆ. ಅನು ಅಕ್ಕನೂ ಅಷ್ಟೇ, ನೀನು ಎಷ್ಟು ಚೆನ್ನಾಗಿ ಮಾಡಿದೆ. ನಮಗೆ ಜಡ್ಜಸ್ಗಿಂತ ಮುಂಚೆ ಫಸ್ಟ್ ಕಾಂಪ್ಲಿಮೆಂಟ್ ಬರ್ತಿದ್ದೆ ಅನು ಅಕ್ಕನಿಂದ. ಬಿಕಾಸ್ ಅವ್ರು ಸ್ಟೇಜಿಗೆ ಎಂಟ್ರ್ ಆಗ್ತಿದ್ದಂಗೆ ಹೆಂಗೆ ಮಾಡಿದೆ ಗೊತ್ತಾ, ಎಷ್ಟು ಚೆನ್ನಾಗಿ ಮಾಡಿದೆ, ಬರಲಿ ಶ್ರೀಯಾಗೆ ದೊಡ್ಡ ಚಪ್ಪಾಳೆ ಅಂತ ಹೇಳ್ಕೊಂಡು. ಸೊ ಫಸ್ಟ್ ಚಿಯರ್ ಲೀಡರ್ ಅನು ಅಕ್ಕ ಆಗ್ತಿದ್ರು.
ಸೊ ಜಡ್ಜಸ್ ಪ್ರತಿ ಒಂದು ಪರ್ಫಾರ್ಮೆನ್ಸು ಮೈನ್ಯೂಟ್ ಡೀಟೇಲ್ಸ್ನ ಅಬ್ಸರ್ವ್ ಮಾಡಿಬಿಟ್ಟು ಆ ಮೈನ್ಯೂಟ್ ಡೀಟೇಲ್ಸು ಮೆನ್ಷನ್ ಮಾಡೋರು. ನೀವು ಆ ಪಾಯಿಂಟಲ್ಲಿ ಹಂಗೆ ಮಾಡಿದ್ರಿ ಅಲ್ವಾ, ನಿಮಗೆ ಈ ಪಾಯಿಂಟಲ್ಲಿ ಕಣ್ಣೀರು ಬಂತು, ಅಷ್ಟು ಕ್ಲಿಯರಾಗಿ ಹೇಳೋರು. ಸೊ ನಾವು ಎಷ್ಟು ನಮ್ಮ ಟೈಮು ಎನರ್ಜಿ ಎಲ್ಲ ಇನ್ವೆಸ್ಟ್ ಮಾಡಿದ್ದೀವಿ, ನಮ್ಮ ಮೇಲೆ ಅಷ್ಟೇ ಟೈಮ್ ಆ್ಯಂಡ್ ಎನರ್ಜಿನ ಜಡ್ಜಸ್ ಕೂಡ ಇನ್ವೆಸ್ಟ್ ಮಾಡಿದ್ದಾರೆ. ನಮಗೆ ಎಲ್ಲೋ ಒಂದು ಪಾಯಿಂಟಲ್ಲಿ ಅಯ್ಯೋ ಸುಸ್ತಾಗಿ ಏನಾದ್ರು ನಾವು ಕೂತಿರ್ತೀರಿ, ಜಡ್ಜಸ್ ಅಂತೂ ಹಾಗಲ್ಲ, ಥ್ರೂ ಔಟ್ ದ ನೈಟ್ ಎಷ್ಟು ಎನರ್ಜೆಟಿಕ್ ಆಗಿರ್ತಿದ್ರು ಅಂದರೆ ನಮಗೆ ಅದನ್ನು ನೋಡ್ಬಿಟ್ಟು ಏನಿದು ನಾವು ಯಾಕೆ ಹಿಂಗಿದ್ದೀವಿ ಅಂತ ನಾವು ಎನರ್ಜೆಟಿಕ್ ಆಗಿರ್ತಿದ್ವಿ. ಸೊ ಮಹಾನಟಿ ಆ್ಯಂಡ್ ಜಡ್ಜಸ್ ಅಲ್ಲಿಂದ ಕಲ್ತಿರೋದು ತುಂಬ 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 ಇದೆ ನನಗೆ. ಆ್ಯಂಡ್ ನೀವು ಕೇಳಿದಂಗೆ ಥಿಯೇಟರು ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಇತ್ತು. ಇಲ್ಲಿ ಕಲಿಕೆನೂ ನಂಗೆ ಸಿಕ್ಕಿದೆ. ಸೊ ನನಗೆ ಅದೊಂಥರ ಪ್ಲಸ್ ಪಾಯಿಂಟ್ ಥರ. ಆ್ಯಂಡ್ ಡಾನ್ಸ್ ಬರ್ತಿದ್ದು ನನಗೆ ಸ್ವಲ್ಪ ಪಾಸಿಟಿವ್ ಆಗಿ ವರ್ಕ್ ಆಯಿತು ಇಲ್ಲಿ, ಅದು ನನಗೆ ಪಾಸಿಟಿವ್ ಫೀಡ್ಬ್ಯಾಕ್ ಬಂದಿದೆ. ಆ್ಯಂಕರಿಂಗು ಇವಾಗ ನಾನು ಈ ಥರ ಮಾತಾಡಿದಾಗ ಗೊತ್ತಾಗುತ್ತೆ, ಓಕೆ ಇವಳು ಮಾತಾಡ್ತಿದ್ದಾಳೆ ಅಂತ. ಆ ಆ್ಯಕ್ಟಿಂಗ್ ನಾನು ಪ್ರೂವ್ ಮಾಡ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ಬಿಕಾಸ್ ಇಲ್ಲಿ ತನಕ ಬರೋದು ಇಸ್ ನಾಟ್ ಎ ಈಸಿ ಜಾಬ್. ನಿಮ್ಮ ಮಾತಲ್ಲೇ ಗೊತ್ತಾಗ್ತಿದೆ ಚಟ್ಪಟ್ ಪಟಾಕಿ ಅಂತ. ಓಕೆ, ಆ್ಯಕ್ಚುಲಿ ಒಂದು ಇಂಡಸ್ಟ್ರಿಗೆ ಬಂದಾಗ ಏಳು ಬೀಳುಗಳು ಅನ್ನೋದಕ್ಕಿಂತ ಈ ಬೈದಾಗ ನೋವುಗಳನ್ನ ಅನುಭವಿಸಿರೋದು ಇರುತ್ತೆ. ಸೊ ಅಲ್ಲಿ ಹೇಗೆ ಎಲ್ಲರೂ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ರು? ಸೊ ನನಗೆ ನನ್ನ ಮಹಾನಟಿ ಜರ್ನಿ ಸ್ಟಾರ್ಟ್ ಆದಾಗ ಸ್ವಲ್ಪ ಏರಿತ್ತು ನನ್ನ ಪರ್ಫಾರ್ಮೆನ್ಸು. ಸ್ಟಾರ್ಟಿಂಗ್ 3 ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಾಯಿತು. ಬಟ್ ಅದಾದಮೇಲೆ ಸ್ವಲ್ಪ ಲೋ ಆಯಿತು ನಂದು. ಬಿಕಾಸ್ ಎಲ್ಲರದೂ ಅಲ್ಲಿ ಸ್ಟೇಜ್ ಮೇಲೆ ಏನೇ ನಾವು ಪರ್ಫಾರ್ಮ್ ಮಾಡಿದ್ರು ಎಲ್ಲೋ ನಮಗೆ ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಫ್ಯಾಮಿಲಿಲಿ ಏನು ನಡೀತಿದೆ ಅಥವಾ ಔಟ್ಸೈಡ್ ಏನು ನಡೀತಿದೆ ಅನ್ನೋದು ಸ್ವಲ್ಪ ಇಂಪ್ಯಾಕ್ಟ್ ಮಾಡುತ್ತೆ. ಬಟ್ ಮೇನ್ ಚಾಲೆಂಜ್ ಏನಂದರೆ ನಾವು ಅದನ್ನು ಇಂಪ್ಯಾಕ್ಟ್ ಮಾಡೋಕ್ಕೆ ಬಿಡಬಾರ್ದು. ಅದು ಅಲ್ಲಿಗೆ ಕಟ್ ಆಫ್ ಆಗಿ ನಾವು ಸ್ಟುಡಿಯೋ ಎಂಟರ್ ಆದ ತಕ್ಷಣ ನಾವು ಇದ್ರ ಮೇಲೆ ಫೋಕಸ್ ಮಾಡಬೇಕು. ಎಲ್ಲೋ ನನ್ನ ಕೈಲಿ ಅದು ಮಧ್ಯದಲ್ಲಿ ಆಗಲಿಲ್ಲ. ಫ್ಯೂ ಎಪಿಸೋಡ್ಸು ಆಚೆ ಕಡೆ ಏನು ನಡೀತಿತ್ತು, ಫ್ಯಾಮಿಲಿಲಿ ಏನು ನಡೀತಿತ್ತು, ಸ್ವಲ್ಪ ಇಂಪ್ಯಾಕ್ಟ್ ಆಗಿ ನನ್ನ ಪರ್ಫಾರ್ಮೆನ್ಸ್ ಬೀಳಕ್ಕೆ ಸ್ಟಾರ್ಟ್ ಆಯಿತು. ಆಗ ಬಿದ್ದಾಗ ನನಗೆ ಫಸ್ಟ್ ಪರ್ಫಾರ್ಮೆನ್ಸ್ ಸ್ವಲ್ಪ ಕಮ್ಮಿ ಮಾರ್ಕ್ಸ್ ಬಂದ ತಕ್ಷಣ ನಾನು ಇಡೀ ಮಿಕ್ಕಿದ ಎಪಿಸೋಡ್ ನಾನು ಅಲ್ಲಿ ಸೋಫಾ ಮೇಲೆ ಕೂತೇ ಇಲ್ಲ, ಎಲ್ಲೋ ಹೋಗ್ಬಿಟ್ಟು ಅಳ್ತಾ ಇದ್ದೀನಿ. ಇಡೀ ಎಪಿಸೋಡ್ ನನ್ನ ಕೈಲಿ ಹಾಳು ಮಾಡಿಬಿಟ್ಟೆ, ನನ್ನ ಕೈಲಿ ಆಗ್ತಿಲ್ಲ ಅಂದ್ಕೊಂಡು. ಆವಾಗ ನನ್ನ ಕಂಟೆಸ್ಟೆಂಟ್ಸ್ ನನ್ನ ಜೊತೆಲಿದ್ದವ್ರು ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ನಮ್ಮ ಮ್ಯಾಮ್ ಎಲ್ಲ ಬಂದುಬಿಟ್ಟು ಏನೇ ಕಳ್ತೀಯ, ಒಂದೇ ಒಂದು ಪರ್ಫಾರ್ಮೆನ್ಸ್ ಇದ್ದು, ಇಟ್ಸ್ ಓಕೆ, ನಿನ್ನ ಕೈಲಿ ಆಗುತ್ತೆ ಮಾಡು ಅಂತ. ಬಟ್ ಅದೂ ಒಂದು ಸೀರೀಸಲ್ಲಿ 2 ಪರ್ಫಾರ್ಮೆನ್ಸ್ ಬಿತ್ತು. ಆವಾಗ ಜಡ್ಜಸ್ಸೂ ಹೇಳೋರು, ನಿನ್ನಿಂದ ಎಕ್ಸ್ಪೆಕ್ಟೇಷನ್ ಇದೆ, ವಿ ವಾಂಟ್ ಯು, ಕಮ್ ಬ್ಯಾಕ್ ಮಾಡು ಅಂತೆಲ್ಲ ಹೇಳೋರು. ಸೊ ಹಂಗೆ ಹೇಳಿದಾಗ ತುಂಬ ಪುಷ್ ಸಿಕ್ತಿತ್ತು. ಬಟ್ ಅಟ್ ದ ಸೇಮ್ ಟೈಮ್ ಇವರೆಲ್ಲ ಇಷ್ಟು ಸಪೋರ್ಟ್ ಮಾಡ್ತಿದ್ದಾರೆ, ನಾನು ಹೆಂಗಾರು ಮಾಡಿ ನಾನು ವಾಪಸ್ ಕಮ್ ಬ್ಯಾಕ್ ಮಾಡಲೇಬೇಕು ಅನ್ನೋದು ಇರ್ತಿತ್ತು. ಸೊ ಬಿದ್ದಾಗ್ಲೂ ಅಷ್ಟೇ ಅವ್ರು ಯಾರೂ ನನಗೆ ಕಡೆಗಣಿಸ್ಲಿಲ್ಲ. ನನ್ನ ಕೋ ಕಂಟೆಸ್ಟೆಂಟ್ಸ್ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಜಡ್ಜಸ್ ಆಗಿರ್ಬೋದು, ಯಾರೂ ಹಂಗೆ ಮಾಡಿದೆ. ಇನ್ಫ್ಯಾಕ್ಟ್ ಅವ್ರು ಪುಷ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಓಕೆ, ಈ ಹುಡುಗಿಯಲ್ಲಿ ಪೊಟೆನ್ಷಿಯಲ್ ಇದೆ, ಲೆಟ್ ಅಸ್ ಪುಷ್ ಹರ್, ಇವಳ ಕೈಲಿ ಆಗುತ್ತೆ ಅಂತ ಇಡೀ ಮಹಾನಟಿ ಟೀಮು ಕಂಟೆಸ್ಟೆಂಟ್ಸ್ ಎಲ್ಲ ಪುಷ್ ಮಾಡಿದ್ದಾರೆ ನನಗೆ. ಅದಾದಮೇಲೆ ನನ್ನ ಪರ್ಫಾರ್ಮೆನ್ಸು ಸ್ವಲ್ಪ ಫುಲ್ ಏರ್ತು. ಆವಾಗ ಜಡ್ಜಸ್ಸು ಹೇಳ್ತಿದ್ರು, ಎಲ್ಲೋ ಡೆಡ್ ಎಂಡ್ ಹೋಗಿದ್ದವಳು ಯೂಟರ್ನ್ ತಿರ್ಕೊಂಡು ಬಂದುಬಿಟ್ಟಿದ್ಯಾ ನೀನು ಯು ಆರ್ ನಾಟ್ ಅ ಕ್ವಿಟರ್, ಇದು ನಿನಗೆ ತುಂಬ ಫ್ಯೂಚರ್ ತನಕ ಹೆಲ್ಪ್ ಮಾಡುತ್ತೆ, ನೀನು ಅಷ್ಟು ಬೇಗ ಬಿಟ್ಕೊಡೋಳಲ್ಲ ಅಂತಲೂ ಹೇಳಿದ್ರು. ಸೊ ಅದೇನೆ ಒಂದು ಏನಂದರೆ ಅದನ್ನು ಇಂಪ್ಯಾಕ್ಟ್ ಆಗಕ್ಕೆ ನಾನು ಬಿಡಬಾರ್ದಿತ್ತು. ಬಟ್ ಅಟ್ ದ ಸೇಮ್ ಟೈಮ್ ಇವ್ರು ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ ಟೈಮಲ್ಲೂ. ನಿಮ್ಮ ಒಂದು ಬಿಸಿಯೆಸ್ಟ್ ಶೆಡ್ಯೂಲಲ್ಲಿ ಹೇಗೆ ಟೈಮ್ ಕೊಡ್ತಾ ಇದ್ರಿ ಆ್ಯಕ್ಟಿಂಗ್? ಇವಾಗ ಸ್ಟಡಿ ಆರ್ ವರ್ಕ್ ಅದನ್ನು ಬಿಟ್ಟು ಹೆಂಗೆ ಟೈಮ್ ಕೊಡ್ತಾ ಇದ್ರಿ? ನಾನು ಆ್ಯಕ್ಚುಲಿ ನಿದ್ದೆ ತುಂಬ ಕಮ್ಮಿ ಮಾಡ್ತಿದ್ದೆ. ಬಿಕಾಸ್ ನನಗೆ ಥಿಯೇಟರ್ ಇದ್ದಾಗಲೂ ನಂಗೆ ರಿಹರ್ಸಲ್ಸು ಅರ್ಲಿ ಮಾರ್ನಿಂಗ್ ಇರ್ತಿತ್ತು, 6:30ಗೆ ಇರ್ತಿತ್ತು. ನನ್ನ ರಿಹರ್ಸಲ್ಸ್ ಬಂದುಬಿಟ್ಟು JP ನಗರಲ್ಲಿ ಇರ್ತಿತ್ತು. ನಾನಿರೋದು ನಾರ್ತ್ ಬ್ಯಾಂಗ್ಳೂರಲ್ಲಿ, ಹೆಬ್ಬಾಳ್ ಕಡೆ. ಸೊ ನನಗೆ ಆ ಟ್ರಾವೆಲಿಂಗ್ ಟೈಮ್ ಎಲ್ಲ ಇರ್ತಿತ್ತಲ್ಲ. ಸೊ ನಾನು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ರಿಹರ್ಸಲ್ಗೆ ಹೋಗುವಾಗ ನಂದು ಮಿಕ್ಕಿರೋ ನಿದ್ದೆ ಏನಿತ್ತು ಅದನ್ನು ಸ್ವಲ್ಪ ಜರ್ನಿಲಿ ಕವರ್ ಮಾಡ್ಕೋತಿದ್ದೆ, ಹಂಗೆ ಹೆಂಗೋ ತೂಗುಡ್ಸ್ಕೊಂಡು. ಅದಾದಮೇಲೆ ರಿಹರ್ಸಲ್ಸ್ಗೆ ಹೋಗ್ತಿದ್ದೆ, ರಿಹರ್ಸಲ್ಸ್ ಅಟೆಂಡ್ ಮಾಡಿ ಇಮಿಡಿಯೇಟ್ಲಿ ವಾಪಸ್ ಮನೆಗೆ ಬಂದುಬಿಟ್ಟು ನಾನು ಓದೋದಿರ್ಬೋದು ಅಥವಾ ನನಗೆ ಲಾಗಿನ್ ಏನಾದರೂ ಆಗಬೇಕಿದ್ರೆ ಲಾಗಿನ್ ಆಗ್ತಿದ್ದೆ. ಸೊ ಆ ರೀತಿ ನಾನು ಮ್ಯಾನೇಜ್ ಮಾಡ್ಕೋತಾ ಇದ್ದೆ. ಬಟ್ ಆವಾಗ ಸ್ವಲ್ಪ ಸ್ಲೀಪ್ನ ನಾನು ನಿದ್ದೆ ಸ್ಯಾಕ್ರಿಫೈಸ್ ಮಾಡಿದ್ದೆ. ಆವಾಗ ನಾನು ಅನ್ಕೋತಾ ಇದ್ದೆ, ಇಷ್ಟೆಲ್ಲ ಕಷ್ಟಪಡ್ತಿದ್ದೀನಲ್ಲ, ಏನೂ ಆಗ್ತಿಲ್ಲ, ಏನು ಮಾಡ್ತಿದ್ದೀನಿ ನಾನು, 2 ವರ್ಷ ಹಂಗೆ ಕಳೆದೆ, ಏನು ಬರ್ತಾನೆ ಇಲ್ಲ ಅಂದಾಗ ಮಹಾನಟಿ ಬಂತು. ಆವಾಗ ನಾನು ನನ್ನ ಕೆಲಸಗೆ ಸ್ವಲ್ಪ ಬ್ರೇಕ್ ತೊಗೊಂಡು ಕಂಪ್ಲೀಟ್ಲಿ ಇದ್ರ ಮೇಲೆ ಫೋಕಸ್ ಮಾಡೋಣ ಅಂತ ಆವಾಗ ಸ್ವಲ್ಪ ಬ್ರೇಕ್ ತೊಗೊಂಡೆ. ಆವಾಗ ಕಂಪ್ಲೀಟ್ಲಿ ನಾನು ಮಹಾನಟಿ ಮೇಲೆ ಫೋಕಸ್ ಮಾಡಿ ನಾನು ಆ್ಯಕ್ಟಿಂಗ್ ಮೇಲೆ ಫೋಕಸ್ ಮಾಡಿದ್ದು. ಓಕೆ, ಈಗಲೂ ಕೂಡ ಆ್ಯಕ್ಟಿಂಗ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ, ಅದೇನು ಬೇರೆ ಏನಾದರೂ ಪ್ಲ್ಯಾನ್ ಇದೆಯಾ? ಇಲ್ಲ, ಆ್ಯಕ್ಟಿಂಗೇನೆ. ನಾನು ಥಿಯೇಟರ್ ಅಥವಾ ನಾನು ಆ್ಯಕ್ಟಿಂಗ್ ಸ್ಕೂಲ್ ಯಾವಾಗ ಹೋದೆ ಆವಾಗ ನಾನು ಸಿನಿಮಾ ರಂಗಕ್ಕೆ ಬರಬೇಕು ಅನ್ನೋ ಕನಸಿಟ್ಕೊಂಡೆ ನಾನು ಅಲ್ಲಿಗೂ ಹೋಗಿದ್ದು. ಮಹಾನಟಿಗೂ ಅದೇ ಕನಸಿಟ್ಕೊಂಡು ಬಂದೆ. ಇವಾಗ ಆ ಕನಸು ಎಲ್ಲೋ ಅರ್ಧ ದಾರಿ ರೀಚ್ ಆಗಿಬಿಟ್ಟಿದ್ದೀನಿ, ಇನ್ನೊಂದು ಅರ್ಧ ದಾರಿ ಹೋಗಬೇಕು. ಸೊ ಇನ್ನೂ ಅದೇ ಕನಸಲ್ಲೇ ಮುಂದೆ ಹೋಗ್ತಾ ಇದ್ದೀನಿ. ಅರ್ಧ ದಾರಿಗೆ ಬಂದಿದ್ದೀರಾ, ಇನ್ನು ಅರ್ಧ ದಾರಿ ಕೂಡ ಇದೆ. ಏನಾದರೂ ಆಪರ್ಚುನಿಟಿಗಳು ಬರ್ತಾ ಇದೆಯಾ ಸಿನಿಮಾ ಹಾಗೂ ಸೀರಿಯಲ್ಗಳಲ್ಲಿ? ಬರ್ತಾ ಇದೆ, ಆಪರ್ಚುನಿಟೀಸ್ ಬರ್ತಾ ಇದೆ. ಬಟ್ ಅದನ್ನೇ ಇವಾಗ ಸ್ವಲ್ಪ
ವೈಸ್ ಆಗಿ ಚೂಸ್ ಮಾಡಬೇಕು ನಮ್ಮ ಆಪ್ಷನ್ಸ್ನ. ಸೊ ಆಪರ್ಚುನಿಟೀಸ್ ಇದೆ, ಅದು ಆಲ್ಮೋಸ್ಟ್ ಫೈನಲೈಸ್ ಆಗೋ ಥರನೂ ಇದೆ. ಬಟ್ ಇವಾಗ ಇಷ್ಟು ಬೇಗ ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಆದಷ್ಟು ಬೇಗ ಮೇ ಬಿ ನಿಮ್ಮ ಜೊತೆನೇ ಇಂಟರ್ವ್ಯೂ ಕುತ್ಕೋತೀನೇನೋ, ನಾನು ಏನೇ ಪ್ರಾಜೆಕ್ಟ್ಸ್ ಪ್ರಮೋಷನ್ಸ್ಗೆ ಬರ್ತೀನೇನೋ ಅವಾಗ ಹೇಳ್ತೀನಿ. ಖಂಡಿತ. ಏನಾದರೂ ಚೂಸ್ ಮಾಡಿ ಯೋಚನೆ ಮಾಡಿ ತಗೊಳ್ಳುವಂಥ ಕೆಲಸ ಆಗ್ತಾ ಇದೆಯಾ ಅಥವಾ ಹೇಗೆ ಅನ್ನುವಂಥದ್ದು? ಇಲ್ಲ, ಹಂಗೆ ಯೋಚನೆ ಮಾಡೋದು ಅಂತಲ್ಲ. ಇವಾಗ ನಿಮ್ಮ ಮುಂದೆ ಒಂದಿಷ್ಟು ಆಪ್ಷನ್ಸ್ ಬಂದ್ಬಿಟ್ರೆ ಅವಾಗ ಏನಿದು ಹಿಂಗಿದೆ ಅಂತ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ. ಇಷ್ಟೊಂದಿದೆ, ಇದನ್ನ ಚೂಸ್ ಮಾಡಿದ್ರೆ ಏನಾಗುತ್ತೆ, ಇದನ್ನ ಚೂಸ್ ಮಾಡಿದ್ರೆ ಏನಾಗುತ್ತೆ, ಆ ಫೇಸಲ್ಲಿದೆ ಅದು ಅಷ್ಟೇ. ಭಯ ಅನ್ನೋದಕ್ಕಿಂತ ಸ್ವಲ್ಪ ಸ್ಮಾರ್ಟಾಗಿ ಚೂಸ್ ಮಾಡಬೇಕು ಇವಾಗ. ಬಿಕಾಸ್ ಇವಾಗ ನಮ್ಮದು ಫಸ್ಟ್ ಸ್ಟೆಪ್ ವಾಸ್ ಮಹಾನಟಿ. ಇನ್ನು ಹೋಗ್ತಾ ಹೋಗ್ತಾ ನಾವು ತುಂಬ ಸ್ಮಾರ್ಟ್ ಚಾಯ್ಸಸ್ ಮಾಡ್ಕೊಂಡು ಹೋಗಬೇಕು. ನಮಗೆ ಆ ಪ್ರಾಜೆಕ್ಟಿಂದ ನಮ್ಮ ಫೇಸು ಅಥವಾ ನಮ್ಮ ಟ್ಯಾಲೆಂಟ್ ಎಷ್ಟು ಅಲ್ಲಿ ತೋರ್ಸೋಕ್ಕಾಗುತ್ತೆ ಅನ್ನೋದನ್ನು ನಾವು ಚೂಸ್ ಮಾಡ್ಕೋಬೇಕು. ಸೊ ಆ ರೀತಿ ಸ್ವಲ್ಪ ವೈಸಾಗಿ ಚೂಸ್ ಮಾಡಬೇಕು ಅಂತ ಅಷ್ಟೇ. ಮಹಾನಟಿಯಲ್ಲಿ ಸೆಕೆಂಡ್ ರನ್ನರ್ ಅಪ್ ಆಗಿದ್ದೀರಾ. ಆ ಕೂಗು, ಆ ಶಿಳ್ಳೆ ಕೇಳಿದಾಗ ಫಸ್ಟ್ ನಿಮ್ಮ ಹೆಸರು ಹೇಳಬೇಕಾದ್ರೆ ಒಂದು ಮನಸ್ಸಲ್ಲಿ ಒಂಥರ ಚಂಚಲ ಮೂಡ್ತಾ ಇರುತ್ತಲ್ಲ, ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸೊ ನನಗೆ ನೀವು ಚಂಚಲ ಅಂತ ಹೇಳ್ತೀರಲ್ಲ, ಇದು ಸೆಮಿಫಿನಾಲ ಮೆಗಾ ಆಡಿಷನಲ್ಲಿ ಸ್ಟಾರ್ಟ್ ಆಗಿದ್ದು. ಬಟ್ ಅದಾದಮೇಲೆ ಓಕೆ, ಇನ್ನೇನು ಇಲ್ಲಿ ಸೆಮಿಫೈನಲ್ಸ್ ತನಕ ಹೋಗ್ಬೋದು ಅಂತ ಅಂದ್ಕೊಂಡ್ವಿ. ಸೆಮಿಫಿನಾಲಲ್ಲಿ ನಾವು ಯಾವಾಗ ಅಷ್ಟು ಜನ ನಿಂತು 5 ಜನ ಫೈನಲಿಸ್ಟ್ ಚೂಸ್ ಮಾಡಬೇಕು, ಇಬ್ಬರು ಆಲ್ರೆಡಿ ಚೂಸ್ ಆಗಿರೋ 3 ಜನ ಅಂತ ಅಂದಾಗ ಆ ಟೈಮಲ್ಲಿ ಆ ಭಯ ಕಿಕ್ಕಿನ್ ಆಗಿಬಿಡ್ತು ನನಗೆ. ನಾನು ಅಲ್ಲೇ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ನನ್ನ ಆಗ್ಲೇ ಅಯ್ಯೋ ಏನಾಗ್ತಿದೆ ಇದು ಅಂತ. ಅದು ಭಯ ಜೊತೆಗೆ ಇವಾಗ ಅಲ್ಲಿ ಸೆಲೆಕ್ಟ್ ಆಗ್ತೀನಿ ಅನ್ನೋದು ಒಂದು ಹೋಪ್ ಇತ್ತು ನನಗೆ. ಬಟ್ ಇನ್ನೂ ಯಾಕೆ ನನ್ನ ಹೆಸರು ಬರ್ತಿಲ್ಲ ಅನ್ನೋದು ಒಂದು ಬೇಜಾರಿತ್ತು ನನಗೆ, ಯಾಕೆ ಇನ್ನೂ ನನ್ನ ಹೆಸರು ಕರೆದಿಲ್ಲ ಅಂತ. ಸೊ ಎಲ್ಲ ಮಿಕ್ಸ್ ಆಗಿಬಿಟ್ಟು ಅಳಕ್ಕೆ ಸ್ಟಾರ್ಟ್ ಆಗಿದ್ದು. ಬಟ್ ಆಮೇಲೆ ಪ್ರೇಮ ಮ್ಯಾಮ್ ನನ್ನ ಹೆಸರು ತೊಗೊಂಡ್ರು ಶ್ರೇಯಾ ಅಂದಾಗ ನನಗೆ ಅಪ್ಪ ಸದ್ಯ ಅಂದ್ಬಿಟ್ಟು ಅಲ್ಲೇ ಸ್ಟೇಜ್ಗೆಲ್ಲ ಹಿಂಗೆ ಕೈ ಮುಗಿದ್ಬಿಟ್ಟು ಮ್ಯಾಮ್ ಹತ್ರ ಓಡೋದೆ. ಮ್ಯಾಮ್ ಅಂದರು, ಏನಕ್ಕೆ ಅಳ್ತೀಯ, ಅಳ್ಬೇಡ. ಆಮೇಲೆ ರಮೇಶ್ ಸರ್ ಹೇಳಿದ್ರು, ನೀನು ಒಬ್ಬಳೇ ಅಷ್ಟು ಟೆನ್ಷನ್ ತೊಗೋತಿರೋದು, ಏನಕ್ಕೆ ಅಷ್ಟು ಟೆನ್ಷನ್ ತೊಗೋತಿದ್ದೀರಾ ಅಂತಂದರು. ಇಲ್ಲ ಸರ್, ಸ್ವಲ್ಪ ಆ ಟೈಮಲ್ಲಿ ಹಂಗೆ ಅನ್ನಿಸ್ತು ಅಂತ ಹೇಳಿದೆ. ಅದಾದಮೇಲೆ ಆ ಸೋಫಾ ಮೇಲೆ ಕೂತಾಗ ಏನೋ ನಿಟ್ಟಸಿರು ಬಿಟ್ಟಂಗೆ ಆಯಿತು. ಅಬ್ಬ ಸದ್ಯ ಈ ಹಂತಕ್ಕೆ ತಲುಪಿದ್ದೀವಿ. ಇನ್ನು ನೆಕ್ಸ್ಟ್ ಹಂತ ಇದ್ದಿದ್ದು ನಮ್ಮದು ಶಾರ್ಟ್ ಮೂವಿ. ಸೊ ಶಾರ್ಟ್ ಮೂವಿ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಇತ್ತು. ಬಿಕಾಸ್ ಅಂತ ಒಳ್ಳೊಳ್ಳೆ ಡೈರೆಕ್ಟರ್ಸ್ನ ಕರೆಸ್ಬಿಟ್ಟು ನಮ್ಮನ್ನ ಅವ್ರ ಕೈಗೆ ಕೊಟ್ಟಿದ್ರು. ಸೊ ಆವಾಗ ಏನು ಅಷ್ಟು ಚಿಂತೆ ಆಗಲಿಲ್ಲ. ಬಟ್ ಎಗೇನ್ ಆ ಗ್ರ್ಯಾಂಡ್ ಫಿನಾಲೆ ಸ್ಟೇಜ್ ಮೇಲೆ 5 ಜನ ನಿಂತ್ಕೊಂಡ್ವಿ ವಾಪಸ್ಸು. ಅದರಲ್ಲಿ 2 ಹೋಗಿ ನಮ್ಮ 3 ಜನ ಮಾತ್ರ ಟಾಪ್ 3 ನಿಂತಿದ್ದು. ಸೊ ಆವಾಗ ಮತ್ತೆ ಅದು ಏನಾಗುತ್ತೆ ಇವಾಗ, ಆ್ಯಂಡ್ ಅದು ಅವಾಗ ಏನಾಗುತ್ತೆ ಅನ್ನೋದಕ್ಕಿಂತ ನೆಕ್ಸ್ಟ್ ಏನು ಅನ್ನೋಕ್ಕೆ ಸ್ಟಾರ್ಟ್ ಆಯಿತು. ಓಕೆ ಫೈನ್, ಇವಾಗ ಇದು ಇಲ್ಲಿ ಹಿಂಗಾಗ್ಬಿಟ್ರೆ ಮುಂದೆ ಏನಾಗುತ್ತೆ ಅನ್ನೋದೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಬಟ್ ಅದಾದಮೇಲೆ ಟಾಪ್ 3 ನಾವು ಯಾವಾಗ ನಿಂತ್ವಿ ಅವಾಗ ಜಡ್ಜಸ್ ದೇ ಟುಕ್ ಅ ಮೂಮೆಂಟ್ ಆ್ಯಂಡ್ ಅವ್ರು ಹೇಳ್ತಿದ್ರು, ಇಲ್ಲಿ ತನಕ ಬರೋದು ಅಷ್ಟು ಸುಲಭದ ಮಾತಲ್ಲ. ಆ್ಯಂಡ್ ಅವರು 3 ಜನ ಕಂಟೆಸ್ಟೆಂಟ್ಸ್ ಬಗ್ಗೆ ಹೇಳಿದ್ರು, ನೀನು ಹಾಗೆ ನೀನು ಹಿಂಗೆ ಅಂತ. ನನ್ನ ಬಗ್ಗೆನೂ ಹೇಳಿದ್ರು ಸೇಮ್ ಅದೇ. ನಾನು ಕ್ವಿಟ್ಟರ್ ಅಲ್ಲ, ನಾನು ಡೆಡ್ ಎಂಡ್ಗೆ ರೀಚ್ ಆಗಿ ವಾಪಸ್ ಕಮ್ ಬ್ಯಾಕ್ ಮಾಡಿ ನನ್ನ ಟಫೆಸ್ಟ್ ಕಾಂಪಿಟೇಟರ್ ಅಂತ ಹೇಳ್ತಿದ್ರು. ಸೊ ಅದನ್ನು ಹೇಳುವಾಗ ಅವಾಗ ಸ್ವಲ್ಪ ರಿಲೀಫ್ ಆಯಿತು ನನಗೆ. ಅಷ್ಟು ಏನು ಟೆನ್ಷನ್ ಇತ್ತು ಆ ಸ್ಟೇಜ್ ಮೇಲೆ ಹತ್ತಿದಾಗ ಸ್ವಲ್ಪ ರಿಲೀಫ್ ಆಯಿತು. ಓಕೆ ಫೈನ್, ಅಟ್ಲೀಸ್ಟ್ ನಾವು ಆ ಜಡ್ಜಸ್ಗೆಲ್ಲ ಅಷ್ಟು ತಿಂಗಳು ನಮ್ಮನ್ನ ನೋಡಿಬಿಟ್ಟು ಅವ್ರಿಗೆ ಒಂದು ಇಂಪ್ರೆಷನ್ ಮೂಡಿತ್ತು ಆಗಲೇ ನಮ್ಮ ಬಗ್ಗೆ. ಸೊ ಅವ್ರಿಗೆ ಅದು ವೆರಿ ಪಾಸಿಟಿವ್ ಇಂಪ್ರೆಷನ್ ಇತ್ತು ನಮ್ಮ ಬಗ್ಗೆ. ಆ್ಯಂಡ್ ಅವ್ರಿಗೂ ಆ ಹೋಪ್ ಇತ್ತು. ಅವರೆಲ್ಲ ಹೇಳ್ತಿದ್ರು, ನೀವೆಲ್ಲ ಇಂಡಸ್ಟ್ರೀಲಿ ಬಂದೇ ಬರ್ತೀರಾ ಅಂತ ನಮಗೆ ಗೊತ್ತು, ನಿಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ನಮಗೆ ಗೊತ್ತು. ಆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತಿದ್ರು ಫಿನಾಲೆ ಎಪಿಸೋಡಲ್ಲಿ. ಸೊ ಆವಾಗ ಅವ್ರು ಯಾವಾಗ ನಮಗೆ ಆ 3 ಜನದ ಹೆಸರು ತೊಗೊಂಡು ನಮ್ಗಳ ಬಗ್ಗೆ ಹೇಳಿದ್ರು, ಆವಾಗ ಓಕೆ ಫೈನ್, ಇಲ್ಲಿ ತನಕ ಬಂದಿರೋದು ನಾವು 3 ಜನ ವಿನ್ನರ್ಸು. ಇಲ್ಲಿಂದ ಗೋಯಿಂಗ್ ಫಾರ್ವರ್ಡ್ ಇಲ್ಲಿ ಏನು ಕಲ್ತಿದ್ದೀವಿ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಮಾತ್ರ ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ದು. ಆಮೇಲೆ ತರುಣ್ ಸರ್ ನನ್ನ ಹೆಸರು ತೊಗೊಂಡ್ರು. ಆವಾಗ ಓಕೆ, ಇಲ್ಲಿಗೆ ನನ್ನ ಜರ್ನಿ ಮುಕ್ತಾಯ ಆಗ್ತಿದೆ ಅಂತ ಅಂದ್ಕೊಂಡು ಆವಾಗಲೂ ನಾನು ಇದೇ ಹೇಳಿದ್ದು, ಇಲ್ಲಿಂದ ನಾನು ಏನೇನು ಕಲಿಕೆ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ನಾನು ಇಂಪ್ಲಿಮೆಂಟ್ ಮಾಡಿಕೊಂಡು ಮಹಾನಟಿ ಶೋ ಆಗಿರ್ಬೋದು ಅಥವಾ ನಮ್ಗಳ ಜಡ್ಜಸ್ನಾಗಿರ್ಬೋದು ಅವ್ರನ್ನೆಲ್ಲ ನಾನು ಪ್ರೌಡ್ ಫೀಲ್ ಮಾಡಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಅದೇ ಆಸೆ ಇಟ್ಕೊಂಡಿದ್ದೀನಿ ಅಂತ ಹೇಳಿ ನಾನು ಆ ಸ್ಟೇಜಿಂದ ಇಳಿದೆ. ಸೊ ಅಲ್ಲಿ ತನಕ ಹೋಗೋದೇ ತುಂಬ ದೊಡ್ಡ ಮಾತು. ಆ್ಯಂಡ್ ನನ್ನ ಹಾರ್ಡ್ ವರ್ಕ್ ಆ್ಯಂಡ್ ಎಫರ್ಟ್ಸ್ಗೆಲ್ಲ ಎಲ್ಲೋ ಒಂದು ಕಡೆ ರಿವಾರ್ಡ್ ಸಿಕ್ಕಿದೆ ಅಂತ ನಾನು ಹೇಳ್ಬೋದು. ಶ್ರೇಯಾ ಅವರೇ, ಒಳ್ಳೇದಾಗಲಿ, ಇನ್ನೂ ಒಳ್ಳೊಳ್ಳೆ ಆಪರ್ಚುನಿಟಿಗಳು ನಿಮಗೆ ಸಿಗಲಿ. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಶ್ರೇಯಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು.